ಮತ್ತೊಮ್ಮೆ ಇದೊಂದು ಪುನರ್ಜನ್ಮ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ. ನೀವು ಕೊಟ್ಟಂತಹ ಆ ಒಂದು ಭರವಸೆ, ಆ ಒಂದು ಬೆಂಬಲ ಇದೆಯಲ್ವಾ, ಅದು ಇವತ್ತಿಗೂ ನಿಮ್ಮ ಜೊತೆ ಧ್ವನಿಯಾಗೋದಕ್ಕೆ ನಮಗೆ ಸಹಕಾರ ಕೊಟ್ಟಿರುವಂಥದ್ದು. ಒಂದು ವಾರಗಳ ಮೊದಲು ಬಹಳಷ್ಟು ಬೇಸರದಿಂದ ಇನ್ನೊಂದು ಚಾನಲಲ್ಲಿ ವಿಡಿಯೋವೊಂದನ್ನು ಮಾಡಿದ್ದೆ. ಜನತಾ ಏಜೆಂಟ್ ಎನ್ನುವಂತಹ ಚಾನಲನ್ನು ಕಳ್ಕೊಂಡಿದ್ದೀನಿ. ಸೊ ಆವಾಗ ನೀವು ಹೇಳಿದಂತಹ ಒಂದು ಮಾತು ಇವತ್ತಿಗೂ ನನ್ನ ಮನಸ್ಸಿನಲ್ಲಿ, ನನ್ನ ಹೃದಯಾಂತರಾಳದಲ್ಲಿ ಇವತ್ತಿಗೂ ಅಂತಲ್ಲ ಯಾವತ್ತಿಗೂ ಮರೆಯಲಿಕ್ಕೆ ಸಾಧ್ಯವೇ ಇಲ್ಲದಂತಹ ಕೆಲವೊಂದು ನಿಮ್ಮ ಕಮೆಂಟ್ಗಳು ನಮ್ಮನ್ನು ನೋಡಿ. ಯಾವತ್ತಿಗೂ ನೀವು ಹೆದರ್ಕೋಬೇಡಿ, ಇಂತಹ 100 ಚಾನಲನ್ನು ಕಟ್ಟಿದರೂ ಕೂಡ ನಿಮ್ಮ ಪರವಾಗಿ ನಾವಿದ್ದೀವಿ, ನಮ್ಮ ಪರವಾಗಿ ಧ್ವನಿ ಎತ್ತೋಕೆ ನೀವಿದ್ದೀರಾ ಅಂದರೆ ನಿಮ್ಮ ಪರವಾಗಿ ಖಂಡಿತವಾಗಿ ನಾವಿರ್ತೀವಿ ಅನ್ನುವಂತಹ ಆ ಒಂದು ಮಾತುಗಳಿದೆಯಲ್ವ, ಅದು ಇವತ್ತಿಗೆ ಈ ಒಂದು ವೇದಿಕೆಯಲ್ಲಿ ಮತ್ತೆ ನನ್ನನ್ನು ಮಾತಾಡ್ತಾ ಇರುವಂಥದ್ದು. ಹೆಲೋ ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಜನತಾ ಏಜೆಂಟ್. ಈ ಒಂದು ವಿಡಿಯೋದಲ್ಲಿ ಸ್ಪೆಷಲ್ ಆಗಿ ಯಾವುದೇ ಅಪ್ಡೇಟ್ಗಳು ಇರುವುದಿಲ್ಲ, ಆದರೆ ಈ ಒಂದು ಚಾನಲ್ಗೆ ಏನು ಸಂಭವಿಸಿತ್ತು, ಯಾಕೆ ಸಂಭವಿಸಿತ್ತು ಎನ್ನುವುದರ ಕಂಪ್ಲೀಟ್ ಡೀಟೇಲ್ಸನ್ನು ನಿಮ್ಮ ಮುಂದೆ ವಿವರಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತೇನೆ. ಅದಕ್ಕೂ ಮೊದಲು ಈ ಒಂದು ವಿಡಿಯೋವನ್ನು ಅಥವಾ ಈ ಒಂದು ಚಾನಲನ್ನು ನೀವು ಮೊದಲನೇ ಬಾರಿ ವೀಕ್ಷಣೆ ಮಾಡ್ತಾ ಇದ್ದರೆ ದಯವಿಟ್ಟು ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮಾತ್ರವಲ್ಲ, ನಿರಂತರವಾಗಿ ಅಪ್ಡೇಟ್ಗಳನ್ನು ನಿಮ್ಮ ಮುಂದೆ ತರುವಂತಹ ಪ್ರಯತ್ನಗಳನ್ನು ಖಂಡಿತವಾಗಿಯೂ ನಾವು ಮಾಡ್ತಾ ಇರ್ತೇವೆ. ಇಂದಿಗೆ ಸರಿಯಾಗಿ 1 ವಾರಗಳಾಯಿತು, ಅಂದರೆ ಜನವರಿ 20ರಂದು ನಮ್ಮ ಚಾನಲ್ ಕ್ಲೋಸ್ ಆಗಿತ್ತು, ಬಂದ್ ಆಗಿತ್ತು. ಬಹಳಷ್ಟು ಬೇಸರ ಪಟ್ಟಂತಹ ಒಂದು ದಿವಸ. ಅವತ್ತಿನಿಂದ ಇವತ್ತಿನವರೆಗೆ 7 ದಿವಸಗಳ ಕಾಲ ಯಾವ ರೀತಿಯ ನರಕ ಯಾತನೆಯನ್ನು ಅನುಭವಿಸಿದ್ದೇನೋ ನನಗೆ ಗೊತ್ತು. ಯಾಕೆ ಅಂತ ಗೊತ್ತಿಲ್ಲ. ಬೆಳಿಗ್ಗೆ ಎದ್ದು ನಿಮ್ಮ ಜೊತೆ ಮಾತಾಡಿಲ್ಲ ಅಂದರೆ, ನಿಮಗೆ ಮಾಹಿತಿಗಳನ್ನು ಕೊಟ್ಟಿಲ್ಲ ಅಂದರೆ, ನಿಮ್ಮ ಒಂದೆರಡು ಕಮೆಂಟ್ಗಳನ್ನು ಓದಿಲ್ಲ ಅಂದರೆ ಆ ದಿವಸ ಯಾಕೋ ಎದ್ದೆನೋ ಅನ್ನುವಂತಹ ಒಂದು ಪರಿಸ್ಥಿತಿಗೆ ಬಂದು ತಲುಪಿರುವಂತಹ ಒಂದು ಅವಸ್ಥೆ. ಅದು ಯಾವ ರೀತಿಯಲ್ಲಿ ಅದನ್ನು ಬಣ್ಣಿಸಬೇಕು ಅಂತ ಖಂಡಿತವಾಗಿ ನಿಮ್ಮ ಮುಂದೆ ಎಕ್ಸ್ಪ್ಲೈನ್ ಮಾಡೋದಕ್ಕೆ ನನ್ನಿಂದ ಖಂಡಿತ ಸಾಧ್ಯ ಇಲ್ಲ. ಆದರೆ ಒಂದಂತೂ ಸತ್ಯ, ದಿನ ಬೆಳಗಾಗೋದ್ರೊಳಗೆ, ದಿನ ರಾತ್ರಿ ಆಗೋದ್ರೊಳಗೆ ನಿಮ್ಮ ಜೊತೆ ಒಂದೆರಡು ವಿಚಾರಗಳನ್ನು ಹಂಚಿಕೊಳ್ಳಿಲ್ಲ ಅಂದರೆ ಆ ಒಂದು ದಿವಸ ಎಷ್ಟು ಕಷ್ಟಪಟ್ಟು ದುಡ್ತೇನೋ ಅನ್ನೋದು ಈ ಒಂದು ವಾರಗಳಲ್ಲಿ ನಾನು ಕಲಿತುಕೊಂಡಂತಹ ಒಂದು ಪ್ರಮುಖ ಪಾಠ ಅಂತ ಹೇಳ್ಬೋದು. ಇನ್ನೊಂದು ವಿಚಾರ ಏನಪ್ಪ ಅಂದರೆ, ನೋಡಿ, ನಮಗೆ ಸಂಕಷ್ಟ ಒದಗಿ ಬಂದು ಅಂತ ಹೇಳುವಾಗ ನಮ್ಮ ಹಿಂದೆ ನೀವು ನಿಲ್ತೀರಾ ಅಥವಾ ಒಂದಷ್ಟು ಜನ ನಮ್ಮ ಬೆನ್ನ ಹಿಂದೆ ನಿಲ್ತೀರಾ ಅಂತ ಹೇಳುವಾಗ ಆ ಒಂದು ಉನ್ಮಾದ ಇದೆಯಲ್ಲ, ಆ ಒಂದು ನೀವು ಕೊಡುವಂಥ ಭರವಸೆ, ಆ ಒಂದು ಬೆನ್ನು ತಟ್ಟುವಂತಹ ವಿಚಾರ ಇದೆಯಲ್ಲ, ನಿಜಕ್ಕೂ ಬಹಳಷ್ಟು ಆನಂದ ಆಯಿತು. ಮಾತ್ರವಲ್ಲ, ಈ ಒಂದು ಫೀಲ್ಡಲ್ಲಿ ನಿಮ್ಮ ಜೊತೆ ನಾವಿದ್ದೇವೆ ಎನ್ನುವುದಕ್ಕೆ ಸಾರ್ಥಕ ಆಗುವಂತಹ ಕೆಲವೊಂದು ಬೆಳವಣಿಗೆ ನಡೆದಿರುವಂಥದ್ದು. ನಾನೊಂದು ಹೊಸ ಚಾನಲನ್ನು ಕೂಡ ಸ್ಟಾರ್ಟ್ ಮಾಡಿದ್ದೆ. ಸೊ ಅದನ್ನು ಸಬ್ಸ್ಕ್ರೈಬ್ ಮಾಡಿ ಇಟ್ಟುಕೊಳ್ಳಿ. ಯಾವುದೇ ವಿಚಾರಗಳ ಬಗ್ಗೆ ಏನಾದರೂ ಎಕ್ಸ್ಟ್ರಾ ಮಾತಾಡೋದಿದ್ರೆ ಆ ಒಂದು ಚಾನಲ್ ಮುಖಾಂತರ ನಿಮ್ಮ ಮುಂದೆ ತರುವಂಥ ಪ್ರಯತ್ನವನ್ನು ಮಾಡ್ತೇನೆ. ಇಲ್ಲ ಅಂತಿದ್ರೆ ಇದೇ ಒಂದು ಚಾನಲಲ್ಲಿ ಅಪ್ಡೇಟ್ಗಳು ಖಂಡಿತವಾಗಿ ಬರ್ತಾ ಇರುತ್ತೆ. ನೀವೇನನ್ನು ನಿರೀಕ್ಷೆ ಮಾಡ್ತಾ ಇರ್ತೀರಾ ಆ ಒಂದು ಅಪ್ಡೇಟ್ಗಳು ಬಹಳಷ್ಟು ಪೆಂಡಿಂಗ್ಗಳಿದೆ. ಅದು ಕೆಲವೊಂದು ಪ್ರಕರಣಗಳಿರ್ಬೋದು, ಇನ್ನು ಧರ್ಮಸ್ಥಳ ಪ್ರಕರಣ ಇರ್ಬೋದು, ಅಥವಾ ಸುಮಂತ್ನ ಪ್ರಕರಣ ಇರ್ಬೋದು, ಅಥವಾ ಇನ್ನಿತರ ಡ್ರಗ್ಸ್ ವಿಚಾರಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳಿರ್ಬೋದು. ಈ ಒಂದು ಕರಾವಳಿ ಅಂದರೆ ಮಂಗಳೂರು, ಉಡುಪಿ, ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತಹ ಹಲವು ಅಪ್ಡೇಟ್ಗಳು ನಿಮ್ಮನ್ನು ಕಾದು ಇವಾಗಲೂ ಪೆಂಡಿಂಗಲ್ಲಿದೆ. ನೋಡಿ, ದಿನನಿತ್ಯ ಈ ಚಾನಲ್ ಬಂದಾಗಿದ್ದರೂ ಕೂಡ ಈ ಒಂದು ವಿಚಾರದ ಬಗ್ಗೆ ನಾನು ಇನ್ವೆಸ್ಟಿಗೇಷನ್ ಮಾಡ್ತಾನೇ ಇದೆ. ಯಾಕಂತ ಹೇಳಿದರೆ ಈ ಒಂದು ವಿಚಾರಗಳು ನಾವು ನಿಮ್ಮ ಮುಂದೆ ತಲುಪಿಸಲೇಬೇಕು. ತಡವಾಗಿ ಆದರೂ ಪರವಾಗಿಲ್ಲ, ನಿಮ್ಮ ಮುಂದೆ ತಲುಪಿಸುವಂತಹ ಪ್ರಯತ್ನಗಳನ್ನು ಖಂಡಿತವಾಗಿ ನಾವು ಮಾಡಲೇಬೇಕು. ಯಾಕಂತ ಹೇಳಿದರೆ ಜನರಿಗೆ ಮಾಹಿತಿಯನ್ನು ಮನವರಿಕೆ ಮಾಡಿಕೊಡುವುದು ಎಲ್ಲ ಚಾನಲ್ಗಳು ಮಾಡ್ತಾ ಇಲ್ಲ. ಇಂತಹ ಪ್ರಮುಖವಾಗಿ ಸಾಮಾಜಿಕ ಕಳಕಳಿಯೊಂದಿಗಿನ ಕೆಲವೊಂದು ವಿಚಾರಗಳ ಬಗ್ಗೆ ವಿಶ್ಲೇಷಣೆಗಳು ಯಾರೂ ಕೂಡ ಅಷ್ಟೊಂದು ಹೆಚ್ಚಾಗಿ, ಅಷ್ಟೊಂದು ಡೀಪಾಗಿ ಮಾಡ್ತಾ ಇಲ್ಲ. ಸೊ ಆ ಒಂದು ಕಾರಣಕ್ಕಾಗಿಯೇ ಅಂತ ಅನಿಸಬೇಕು ಈ ಒಂದು ಜನತಾ ಏಜೆಂಟ್ ಚಾನಲ್ನ ನೀವು ಅಷ್ಟೊಂದು ನೆಚ್ಚಿಕೊಂಡಿದ್ದೀರಾ ಅಂತ. ನಾನು ಲಕ್ಷಾಂತರ ಮಂದಿಯ ವಿಚಾರದಲ್ಲಿ ಮಾತಾಡ್ತಾ ಇಲ್ಲ, ನಮ್ಮನ್ನು ಬೆಂಬಲಿಸುವಂತಹ ಸಾವಿರಾರು ಮಂದಿಯ ವಿಚಾರದ ಬಗ್ಗೆ ಮಾತಾಡ್ತಾ ಇರುವಂಥದ್ದು. ನನಗೆ ಒಂದು ಸಂಕಷ್ಟ ಎದುರಾದಂತಹ ಸಂದರ್ಭದಲ್ಲಿ ತಾವುಗಳು ಕೊಟ್ಟಂತಹ ಒಂದು ಭರವಸೆಯ ಮಾತುಗಳಿರ್ಬೋದು, ಆ ಒಂದು ಕಮೆಂಟ್ಗಳಿರ್ಬೋದು, ಸೊ ಅವೆಲ್ಲ ಇವತ್ತು ನನ್ನನ್ನು ಮತ್ತೆ ಈ ಒಂದು ವೇದಿಕೆಯಲ್ಲಿ ನಿಮ್ಮ ಪರವಾಗಿ ಧ್ವನಿ ಎತ್ತೋಕೆ, ನಿಮ್ಮ ಪರವಾಗಿ ಮಾತಾಡೋಕ್ಕೆ ಅಂತ ಈ ಒಂದು ವೇದಿಕೆಯಲ್ಲಿ ಮತ್ತೊಮ್ಮೆ ನನ್ನನ್ನು ನೋಡುವಂತೆ ಮಾಡಿರುವಂಥದ್ದು. ಸೊ ಎಲ್ಲರಿಗೂ ನಿಜವಾಗ್ಲೂ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಸೊ ಯಾವತ್ತಿಗೂ ಕೂಡ ಕೃತಜ್ಞನಾಗೇ ಇರ್ತೇನೆ. ಯಾವತ್ತಿಗೂ ಕೂಡ ನಿಮ್ಮ ವಿಚಾರಗಳ ವಿರುದ್ಧವಾಗಿ ಮಾತಾಡುವಂತಹ ಪ್ರಯತ್ನವನ್ನು ಮಾಡೋದೇ ಇಲ್ಲ. ಈ ಒಂದು ಸಮಾಜದಲ್ಲಿ ನೋಡಿ ಏನು ಅನ್ಯಾಯ ಆಗುತ್ತೆ, ಅದು ಮಹಿಳೆಯರ ವಿರುದ್ಧವಾಗಿ ಆಗಿರ್ಬೋದು, ಜನಸಾಮಾನ್ಯರ ವಿರುದ್ಧವಾಗಿ ಆಗಿರ್ಬೋದು, ಅಥವಾ ನಮ್ಮ ಈ ಒಂದು ರಾಜ್ಯದ ವಿರುದ್ಧವಾಗಿ ಆಗಿರ್ಬೋದು, ಭಾಷೆಯ ಮೇಲಿನ ವಿಚಾರದ
ವಿಚಾರದಲ್ಲಿ ಆಗಿರ್ಬೋದು, ಜಾತಿಗಳ ಮೇಲಿನ ವಿಚಾರದಲ್ಲಿ ಆಗಿರ್ಬೋದು, ನಮ್ಮ ದೇಶದ ಸಂಬಂಧಪಟ್ಟಂಥ ವಿಚಾರಗಳಾಗಿರ್ಬೋದು. ಸೊ ನೀವು ಕೆಲವೊಮ್ಮೆ ನಮ್ಮನ್ನು ಕೇಳುವುದಿದೆ, ನೀವು ಯಾಕೆ ಬೇರೆ ದೇಶಗಳಲ್ಲಿ ಆಗುವಂತಹ ಅನ್ಯಾಯಗಳ ಬಗ್ಗೆ ಮಾತಾಡ್ತಾ ಇಲ್ಲ ಅಂತ. ನೋಡಿ, ನಾವು ಈ ಒಂದು ಚಾನಲ್ ಮುಖಾಂತರ ಪ್ರಮುಖವಾಗಿ ಮಾತಾಡುವಂತಹ ವಿಚಾರ ಏನಪ್ಪ ಅಂದರೆ ನಮ್ಮ ಸುತ್ತಮುತ್ತಲಿನ ವಿಚಾರ, ಅಂದರೆ ನಮ್ಮ ಗ್ರಾಮ, ನಮ್ಮ ತಾಲೂಕು, ನಮ್ಮ ಜಿಲ್ಲೆ. ಸೊ ಇಲ್ಲಿರುವಂತಹ ಪ್ರಮುಖ ಸಮಸ್ಯೆಗಳನ್ನು ಬಿಟ್ಟು ನಾವು ರಾಜ್ಯ ವಿಚಾರಗಳು, ದೇಶೀಯ ವಿಚಾರಗಳು ಮಾತಾಡುವುದು ತಪ್ಪು. ಯಾಕಂದರೆ ನಾವು ದೂರಕ್ಕೆ ಬೊಟ್ಟು ತೋರಿಸಿ ಪ್ರಶ್ನೆ ಮಾಡುವುದಕ್ಕಿಂತಲೂ ಹೆಚ್ಚಾಗಿ ನಮ್ಮ ಅಕ್ಕಪಕ್ಕದಲ್ಲಿರುವಂತಹ ಸಮಸ್ಯೆಗಳು ಅಥವಾ ನಮ್ಮಲ್ಲಿರುವಂತಹ ಸಮಸ್ಯೆಗಳನ್ನು ನಿವಾರಿಸಿಕೊಂಡು ಹೋಗುವುದು ಉತ್ತಮವಾದಂತಹ ಬೆಳವಣಿಗೆ ಅಂತ ನಾನು ಅಂದ್ಕೊಂಡಿರ್ತೀನಿ. ಸೊ ಆ ಒಂದು ಕಾರಣಕ್ಕೆ ನಮ್ಮ ಸುತ್ತಮುತ್ತಲಿನ ವಿಚಾರಕ್ಕೆ ಹೆಚ್ಚಿನ ಒಂದು ರೀತಿಯ ಪ್ರಾತಿನಿಧ್ಯತೆಯನ್ನು ಕೊಡುವಂಥದ್ದು ಮಾತ್ರ ಅಲ್ಲ, ನಂತರ ಆ ಒಂದು ತಾಲೂಕು ಮಟ್ಟದ ವಿಚಾರಗಳು, ಆಮೇಲೆ ಜಿಲ್ಲಾ ಮಟ್ಟದ ವಿಚಾರಗಳು, ಆಮೇಲೆ ಹೊರ ಜಿಲ್ಲೆಗಳ ವಿಚಾರಗಳು, ಹೊರ ರಾಜ್ಯದ ವಿಚಾರಗಳು, ನಂತರ ಟೈಮ್ ಇದ್ದರೆ ಹೊರ ದೇಶಗಳ ವಿಚಾರಗಳಲ್ಲಿ ಮಾತಾಡುವಂಥದ್ದು. ಸೊ ಇವೆಲ್ಲದಕ್ಕೂ ನೋಡಿ, ನಮ್ಮ ದೇಶದಲ್ಲಿರುವಂತಹ ಸಾವಿರಾರು ಸಮಸ್ಯೆಗಳು, ಅದು ಒಂದಲ್ಲ ಎರಡಲ್ಲ, ಅದು ನಿಮಗೂ ಅನುಭವ ಇರುವಂತಹ ಕೆಲವೊಂದು ಸಮಸ್ಯೆಗಳು, ಅಥವಾ ನೀವು ಏನು ಇತ್ಯರ್ಥ ಆಗಬೇಕು ಅಂತ ಅಂದುಕೊಳ್ಳುವಂತಹ ಕೆಲವೊಂದು ಪ್ರಕರಣಗಳು. ಸೊ ಇದ್ಯಾವುದು ಕೂಡ ನಮ್ಮ ಕಾನೂನು ವ್ಯವಸ್ಥೆ ಅಡಿ ಅಥವಾ ನಮ್ಮ ಈ ಒಂದು ಶಾಸಕಾಂಗ ವ್ಯವಸ್ಥೆಯಲ್ಲಿ ಅಥವಾ ಏನು ನಮ್ಮ ಸಮಾಜದ ನಾಲ್ಕನೇ ಸ್ತಂಭ ಅಂತ ಕರೆಸಿಕೊಳ್ಳುವಂತಹ ಈ ಒಂದು ಪತ್ರಿಕೋದ್ಯಮ ಏನಿದೆ, ಮೀಡಿಯಾ ಏನಿದೆ, ಸೊ ಈ ಒಂದು ವ್ಯವಸ್ಥೆಯಲ್ಲಿ ಕೂಡ ನಿವಾರಣೆ ಆಗದೇ ಇರುವಂತಹ ಕೆಲವೊಂದು ಸಮಸ್ಯೆಗಳ ಬಗ್ಗೆ ನಾವು ಸಣ್ಣ ಮಟ್ಟದಲ್ಲಿ ಮಾತಾಡುವಂತಹ ಒಂದು ಪ್ರಯತ್ನವನ್ನು ಮಾಡುವಂಥದ್ದು. ನೀವು ಇದುವರೆಗೂ ಬಹಳಷ್ಟು ಬೆಂಬಲ ಕೊಟ್ಟಿದ್ದೀರಾ. ಸೊ ಅದೇ ರೀತಿ ನಿಮ್ಮ ಬೆಂಬಲವನ್ನು ಮುಂದುವರಿಸಿ. ಸೊ ನಮ್ಮ ಚಾನಲ್ಗೆ ಏನಾಯಿತು ನೋಡಿ, ಹಲವು ವಿಚಾರಗಳು, ಸಮಸ್ಯೆಗಳು ಬಂದಾಗ ಏನಾದರೂ ಒಂದು ಸುಳ್ಳು ಹೇಳಿಕೊಂಡು ನಿಮ್ಮನ್ನು ಓಲೈಕೆ ಮಾಡ್ಬೋದು, ಆದರೆ ಖಂಡಿತವಾಗಿ ಆ ಒಂದು ಪ್ರಯತ್ನವನ್ನು ಮಾಡೋದಿಲ್ಲ. ನಮ್ಮ ಚಾನಲ್ಗೆ ಆ ಒಂದು 20ನೇ ತಾರೀಕಿನಂದು ಬೆಳಿಗ್ಗೆ 9:00ವರೆಗೆ ನಾನು ಆರಂಭದಲ್ಲಿ ಬೆಂಗಳೂರಿನ DGP ವಿಚಾರ ಎಲ್ರಿಗೂ ಗೊತ್ತೇ ಇದೆ, ಆ ಒಂದು ಕಾಮಕ್ಕೆ ಹೇಳಿ ವೈರಲ್ ಆಗಿರುವಂಥದ್ದು ಆ ಒಂದು ವಿಡಿಯೋ. ಸೊ ಇಡೀ ಮಾಧ್ಯಮಗಳು ಮುಂದಿನ ದಿವಸ ಎಲ್ಲ ಕಡೆ ಆ ಒಂದು ವಿಚಾರದ ಬಗ್ಗೆ ವಿಡಿಯೋವನ್ನು ಪ್ರಸಾರ ಮಾಡಿದ್ದು. ಸೊ ಆ ಒಂದು ವಿಡಿಯೋ ತುಣುಕು ನನಗೂ ಕೂಡ ಸಿಕ್ಕಿತು. ಸೊ ಆ ಒಂದು ವಿಡಿಯೋವನ್ನು ಲಿಟಲ್ ಬಿಟ್ ಸ್ವಲ್ಪ ಬ್ಲರ್ ಮಾಡಿಕೊಂಡು ವಿಶ್ಲೇಷಣೆ ಮಾಡುವ ರೀತಿಯಲ್ಲಿ ವಿಡಿಯೋ ಅಪ್ಲೋಡ್ ಮಾಡಿದ್ದೆ. ಸೊ ಆ ಒಂದು ವಿಡಿಯೋ ಕೆಲವೇ ನಿಮಿಷಗಳಲ್ಲಿ ಯೂಟ್ಯೂಬ್ ಅದನ್ನು ರಿಮೂವ್ ಮಾಡಿತ್ತು. ಸೊ ಅದನ್ನು ನಾನು ಗಮನಿಸಿರಲಿಲ್ಲ. ನೋಟಿಫಿಕೇಷನ್ ಕೂಡ ನಮ್ಮ ಮೇಲ್ಗೆ ಬಂದಿತ್ತು, ಅದನ್ನು ಕೂಡ ಗಮನಿಸಿರಲಿಲ್ಲ. ನೆಕ್ಸ್ಟ್ ವಿಡಿಯೋ ಅಪ್ಡೇಟನ್ನು ನಾನು ರೆಡಿ ಮಾಡ್ತಾ ಇದ್ದೆ. ಆದರೆ ಕೆಲವೊಂದಿಷ್ಟು ಸಮಯಗಳ ನಂತರ ಅದನ್ನು ನೋಡುವಂಥ ಸಂದರ್ಭದಲ್ಲಿ ಆ ಒಂದು ವಿಡಿಯೋ ಕಣ್ಮರೆಯಾಗಿ ಕಾಣುತ್ತೆ. ಆ ಒಂದು ವಿಡಿಯೋ ಚಾನಲಲ್ಲಿ ಇರೋದಿಲ್ಲ. ಏನಾಯಿತು, ಏನೋ ಟೆಕ್ನಿಕಲ್ ಇಶ್ಯೂ ಇರ್ಬೋದು ಅಂತ ಆವಾಗಲೂ ಕೂಡ ನಾನು ಮೇಲನ್ನು ಚೆಕ್ ಮಾಡೋದಕ್ಕೆ ಹೋಗೋದಿಲ್ಲ. ಆ ಒಂದು ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ನಾನು. ಏನಾದರೂ ಟೆಕ್ನಿಕಲ್ ಇಶ್ಯೂವಿಂದ ಅದು ರಿಮೂವ್ ಆಗಿರ್ಬೋದು ಅಥವಾ ಅಪ್ಡೇಟ್ ಆಗಿರೋದಿಲ್ಲ ಅನ್ನುವಂತಹ ಒಂದು ವಿಚಾರದಲ್ಲಿ ಮತ್ತೆ ಅಪ್ಲೋಡ್ ಮಾಡಿರ್ತೀನಿ ಅದನ್ನು. ಸೊ ಆ ಒಂದು ಅಪ್ಲೋಡ್ ಮಾಡಿದ ವಿಡಿಯೋ ಕೂಡ ಕಮ್ಯುನಿಟಿ ಗೈಡ್ಲೈನ್ಗೆ ವಿರುದ್ಧವಾದದ್ದು ಅಂತ ನೋಟಿಫಿಕೇಷನ್ ಬರುತ್ತೆ. ಆವಾಗ ನಾನು ಮೇಲನ್ನು ನೋಡ್ತೀನಿ. ಸೊ ಆ ಒಂದು ಸಂದರ್ಭದಲ್ಲಿ ಕಾಲ ಕೈ ಮೀರಿ ಹೋಗಿರುತ್ತೆ, ಅಂದರೆ ನಮ್ಮ ಕೈಯಲ್ಲಿ ಯಾವುದೂ ಇರೋದಿಲ್ಲ. ನೋಡಿ, ಓರ್ವ ನಮ್ಮ ಸಹಪಾಠಿನೋ ಅಥವಾ ಬೇರೆ ಯಾವುದೋ ಮೀಡಿಯಾ ನಮಗೆ ಸ್ಟ್ರೈಕ್ ಕೊಟ್ಟಿತು ಅಂದರೆ ಅವರಲ್ಲಿ ರಿಕ್ವೆಸ್ಟ್ ಮಾಡಿಕೊಳ್ಬೋದು. ಸೊ ಈ ಒಂದು ವಿಚಾರದಲ್ಲಿ ಯಾವುದೇ ಅಪೀಲು ಹೋಗುವಂತಹ ವಿಚಾರ ಇರಲಿಲ್ಲ. ಒಂದನೇದಾಗಿ ಮೊದಲನೇ ವಿಡಿಯೋ ರಿಮೂವ್ ಆಗಿತ್ತು. ಎರಡನೇ ವಿಡಿಯೋ ಇಂತಹ ನೋಟಿಫಿಕೇಷನ್ ಬರುವಂಥ ಸಂದರ್ಭದಲ್ಲಿ ನಾನೇ ರಿಮೂವ್ ಮಾಡಿದ್ದೆ. ಸೊ ಅಪೀಲು ಹೋಗುವಂತಹ ಚಾನ್ಸಸ್ ಎಲ್ಲ ಕ್ಲೋಸ್ ಆಗಿತ್ತು. ಸೊ ಆದ ಕಾರಣಕ್ಕೆ ಅವರು ಹೇಳುವಂತಹ ಕೆಲವೊಂದು ಕಡತಗಳು, ನಿರ್ದೇಶನಗಳನ್ನು ಪಾಲಿಸಬೇಕಾಗಿತ್ತು. ಸೊ ಆ ಒಂದು ಕಾರಣಕ್ಕೆ 1 ವಾರಗಳ ಕಾಲ ನಮ್ಮನ್ನು ವನವಾಸಕ್ಕೆ ಕಳಿಸ್ಕೊಟ್ರು. ಆಮೇಲೆ 90 ದಿವಸಗಳ ಕಾಲ ಈ ಒಂದು ಸ್ಟ್ರೈಕ್ ಇದೇ ರೀತಿ ಇರಲಿಕ್ಕಿದೆ. ಏನಾದರೂ ಒಂದು ದುರ್ಘಟನೆ ನಡೆದು ಹೋಯಿತು ಅಂದರೆ ನಮ್ಮ ಚಾನಲ್ ಸಂಪೂರ್ಣವಾಗಿ ಕಳೆದುಕೊಳ್ಳುವಂತಹ ಸಾಧ್ಯತೆಗಳು ಇದೆ. ಸೊ ಆ ಒಂದು ಕಾರಣಕ್ಕೆ ಸ್ನೇಹಿತರು, ನೀವು ಕೊಟ್ಟಂತಹ ಬೆಂಬಲ ಖಂಡಿತವಾಗಿ ಮುಂದುವರಿಯಲಿದೆ. ಏನೇ ಇರಲಿ, ಈ ಒಂದು ವೇದಿಕೆ ನಮ್ಮನ್ನು ಕಳೆದುಕೊಂಡು ಹೋದರೆ ಇನ್ನೊಂದು ವೇದಿಕೆಯನ್ನು ಸಿದ್ಧಪಡಿಸಿ ಕೊಡ್ತೀರಾ ಅನ್ನುವಂತಹ ನಿಮ್ಮ ಭರವಸೆ ಮೇಲೆ ಇವತ್ತಿಗೂ ಕೂಡ ನಾವು ನಮ್ಮ ಧ್ವನಿಯನ್ನು ಗಟ್ಟಿಯಾಗಿ ನಿಮ್ಮ ಮುಂದೆ ತರ್ತಾ ಇರುವಂಥದ್ದು. ಸೊ ನೀವು ಮಾಡಿದಂತಹ ಎಲ್ಲ ಉಪಕಾರಕ್ಕೆ, ಸಹಕಾರಕ್ಕೆ ನಿಜವಾಗ್ಲೂ ಧನ್ಯವಾದವನ್ನು ಹೇಳಬೇಕು. ನೋಡಿ, ನಾವು ನಮ್ಮ ಕನ್ನಡ ಭಾಷೆ, ನಮ್ಮ ಕನ್ನಡ ನುಡಿ, ನಮ್ಮ ಕನ್ನಡ ರಾಜ್ಯದ ಕುರಿತು ಯಾಕೆ ಮಾತಾಡ್ತೀವಿ, ಹೊರ ರಾಜ್ಯಗಳಿಗೆ ಯಾಕೆ ನಾವು ಹೆಚ್ಚಾಗಿ ಮೀಸಲಿಡುವುದಿಲ್ಲ ಅಂತ ಹೇಳಿದರೆ, ಈ ಒಂದು ಕನ್ನಡ ನಮಗೆ ಅನ್ನ ಕೊಡುತ್ತೆ. ನಾವು ನೋಡಿ, ಯಾವುದೇ ಕೆಲಸ, ನಮ್ಮ ಈ ಒಂದು ವೃತ್ತಿ ಜೀವನ ಅಂತ ಹೇಳುವುದನ್ನೇ ನಾವು ಇದಕ್ಕಾಗಿ ಮೀಸಲಿಟ್ಟಿದ್ದೇವೆ. ಕನ್ನಡದಲ್ಲಿ ಮಾತಾಡ್ತೇವೆ. ಇಂಗ್ಲೀಷನ್ನು ಹೆಚ್ಚಾಗಿ ನಾವು ಅವಾಯ್ಡ್ ಮಾಡುತ್ತೆ. ಈ ಒಂದು ಭಾಷೆ ಮಾತಾಡುವಂಥ ಸಂದರ್ಭದಲ್ಲಿ ಅಥವಾ ಈ ಒಂದು ವಿಶ್ಲೇಷಣೆ ಮಾಡುವಂಥ ಸಂದರ್ಭದಲ್ಲಿ ನನ್ನ ಮಾತುಗಳಲ್ಲಿ ನಿಮಗೆ ಇಂಗ್ಲೀಷ್ ಪದಗಳು ಬಳಕೆ ಆಗೋದು ಬಹಳಷ್ಟು ಕಡಿಮೆಯಲ್ಲಿ, ಅಂದರೆ 100ರಲ್ಲಿ ಮೇ ಬಿ 2-3% ಮಾತ್ರ ಇಂಗ್ಲೀಷನ್ನೇ ಬಳಕೆ ಮಾಡುವಂಥದ್ದನ್ನು ನೀವು ಗಮನಿಸ್ಬೋದು. ಕನ್ನಡಕ್ಕೆ ಪ್ರಾತಿನಿಧ್ಯತೆಯನ್ನು ಕೊಡ್ತಾ, ಕನ್ನಡವನ್ನು ಬೆಳೆಸ್ತಾ, ಕನ್ನಡವನ್ನೇ ನಮ್ಮ ಜೀವನಾಳವನ್ನಾಗಿ ಮಾಡ್ತಾ
ನಾವಿವತ್ತು ನಿಮ್ಮ ಜೊತೆ ಬೆಳೀತಾ ಇರುವಂಥದ್ದು. ನಿಮ್ಮ ಸಹಕಾರ ಯಾವತ್ತಿಗೂ ಇರಲಿ. ಸೊ ಏನಾಯಿತು ನಮ್ಮ ಚಾನಲ್ಗೆ ಅನ್ನೋದರ ಬಗ್ಗೆ ವಿವರಣೆಯನ್ನು ಕೊಟ್ಟಿದ್ದೇನೆ. ನಿಮಗೆ ಈ ಒಂದು ವಿಚಾರದಲ್ಲಿ ಕ್ಲಾರಿಟಿ ಸಿಕ್ಕಿದೆ ಅಂತ ನಾನು ಅನ್ಕೋತೀನಿ. ಸೊ ಯಾರಿಗಾದರೂ ಇದರಲ್ಲಿ ಕ್ಲಾರಿಟಿ ಸಿಕ್ಕಿಲ್ಲ ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ, ಅಥವಾ ನಮ್ಮ ಇನ್ಸ್ಟಾಗ್ರಾಮ್ ಖಾತೆಯನ್ನು ಕೂಡ ಬೆಂಬಲಿಸಿ, ಅಲ್ಲಿ ಕೂಡ ನೀವು ಪರ್ಸನಲ್ ಚಾಟ್ ಮಾಡ್ಬೋದು. ಎಲ್ಲದಕ್ಕೂ ಪ್ರತಿಕ್ರಿಯೆ ಕೊಡುವಂತಹ ಪ್ರಯತ್ನವನ್ನು ಖಂಡಿತವಾಗಿ ನಾವು ಮಾಡ್ತೇವೆ. ಸೊ ನಿಮ್ಮ ಬೆಂಬಲ ಇದೇ ರೀತಿಯಲ್ಲಿ ಇರಲಿ. ಮುಂದಿನ ಮಾಹಿತಿಗಳು ನಿರಂತರವಾಗಿ ನಿಮ್ಮ ಮುಂದೆ ಬರ್ತಾ ಇರುತ್ತೆ. ಎಲ್ಲವನ್ನ ನೀವು ಬೆಂಬಲಿಸುವವರಾಗಿರಿ. ನಿಮ್ಮ ಆ ಒಂದು ಸಪೋರ್ಟನ್ನು ನಿರಂತರವಾಗಿ ಕೊಡ್ತಾ ಇರಿ. ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.